ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್? ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಸೊ ಫ್ರೆಂಡ್ಸ್, ನೋಡಿರಿ ಇವತ್ತು ನಮ್ದು ದುರ್ಗದ ಬೈಲ್ ಶಾಪಿಂಗ್ ಮಾಡಾಕತ್ತೀವಿ. ಅಂದ್ರೆ ಶಾಪಿಂಗ್ ಅಂದರೂ ಅದು ಮನೆಗೆ ಶಾಪಿಂಗ್ ಅಲ್ರಿ, ನಮ್ಗೆ ಅಮ್ಮ ಅಂಗಡಿ ಇಟ್ಟಿದಾರಲ್ರಿ, ಅದ್ರ ಸಂಬಂಧ ಅಂಗಡಿಗೆಲ್ಲ ಸ್ವಲ್ಪ ಮಾಲ್ ಎಲ್ಲ ಹಾಕಿಸೋದಿತ್ತು ರೀ. ಅದ್ರ ಸಂಬಂಧ ನಾವು ಇಲ್ಲಿ ಸರ್ಕಲ್ಗೆ ಹತ್ರ ಸ್ವಲ್ಪ ಹೋಲ್ಸೇಲ್ ಅಂಗಡಿ ಅವೆಲ್ಲ ಬಂದಿದ್ರಿ. ಅಂದ್ರೆ ಜೋಡಿ ಸಾಲ ಹತ್ರ ಬಂದಿದ್ವಿ ರೀ. ಇಲ್ಲಿ ಬಂದು ಅಂಗಡಿಗೆ ಒಂದು ಸ್ವಲ್ಪ ಮಾಲ್ ಹಾಕ್ಸೋದಿತ್ತಲ್ರಿ, ಅದ್ರ ಸಂಬಂಧ ಇಲ್ಲೇ ಸೀರೆ ಅಂಗಡಿಗೆ ಬಂದಿದ್ವಿ ರೀ. ಫಸ್ಟಾಗಿ ನಾವು ಸೀರೆ ಎಲ್ಲ ತೆಗ್ಸಿದ್ವಿ ರೀ. ಇಲ್ಲೇ ಗೊಂಡೆ ಇದ್ದಿದ್ದು ಇವೆಲ್ಲ 300 ರೂಪಾಯಿ ಕೊಡ್ತಾರಂತ್ರಿ. ನಾವು ಮಾರೋದು ಸ್ವಲ್ಪ 100 ಕಾಶಿ ಮಾಡ್ಬೇಕಂತಂದು ಹೇಳಿದ್ರಿ ಅವರು. ಬಟ್ ನಮ್ಗೆ ಚಲೋ ಅನಿಸ್ಲಿಲ್ಲ ರೀ. ಅದು ಭಾಳ ಪಿಂಜಾಳಿತ್ತು ರೀ ಅರ್ಬಿ, ಅದ್ರ ಸಂಬಂಧ ಮತ್ತು ಬ್ಯಾಡ ಅಂತಂದು ಬಿಟ್ಟಿವಿ ರೀ. ಅವು ಅಂದ್ರೆ ನೋಡೋಕೆ ಭಾಳ ಚಲೋ ಅದಾವ್ರಿ ಸೀರೆ. ಹಿಡಿದು ನೋಡಿದ್ರೆ ಅಷ್ಟೇನು ಇದು ಇಲ್ಲರಿ, ಅರ್ಬಿನ ಸರಿ ಇಲ್ಲರಿ. ಅದ್ರ ಸಂಬಂಧ ಮತ್ತು ಬ್ಯಾಡ ಅಂತಂದು ಅದನ್ನು ಬಿಟ್ಟು ಸ್ವಲ್ಪ ಗೊಂಡೆ ಇದ್ದಿದ್ದು ಅವೆಲ್ಲ ಸಾದಾ ಸಾಡಿ ಅವೆಲ್ಲ ತೆಗ್ಸಿದ್ವಿ ರೀ ನಾವು. ಸೊ ಇಲ್ಲೇ ಈಗ ಖಾಲಿನೇ ಐತ್ರಿ ಅಂಗಡಿ. ನಾನು ಅಮ್ಮ ಅಷ್ಟೇ ಇದ್ವಿ ರೀ. ಸೊ ಮತ್ತು ಅವರು ಜಲ್ದಿ ಕೊಟ್ಟರೆ ಅಲ್ಲಿಂದ ಮತ್ತು ಜಲ್ದಿ ತೊಗೊಂಡು ಮುಂದಿನ ಅಂಗಡಿಗೂ ಇನ್ನೂ ಭಾಳ ಇದ್ದು ರೀ ನಮ್ಮ ಸಾಮಾನು ತೊಗೊಂಡವು. ಅದ್ರ ಸಂಬಂಧ ಮತ್ತು ಜಲ್ದಿ ತೊಗೊಂಡ್ರಾತಂತಂದು ಇಲ್ಲೇ ತೊಗೊಳಕ್ಕೆ ಕುಂತೀವಿ ರೀ. ಸೊ ಇಲ್ಲಿಂದ ನೋಡಿರಿ ನಾವು ಇಲ್ಲೇ ಟೇಷ್ನರಿ ಅಂಗಡಿಗೆ ಬಂದಿದ್ವಿ ರೀ. ಟೇಷ್ನರಿ ಅಂಗಡಿಯಾಗ ನೋಡಿರಿ ಎಂಥ ಮಸ್ತ್ ಅದಾವೆ ರೀ ಐಟಮ್ಸ್ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಅದಾವೆ ರೀ. ಸೊ ಭಾಳ ಸಸ್ತಾನೂ ಐತ್ರಿ. ಇಲ್ಲೇ ಜವಳಿ ಸಾಲ ಹತ್ರ ಒಂದು ಅಂಗಡಿ ಐತ್ರಿ, ಅದು ಭಾಳ ದೊಡ್ಡದೂ ಐತ್ರಿ ಅಂಗಡಿ. ಸೊ ಇಲ್ಲೆಲ್ಲ ಬಂದ್ವಿ ರೀ ನಾವು. ಇಲ್ಲೇ ಭಾಳ ಸಸ್ತಾನೂ ಇತ್ತಲ್ರಿ, ಅದ್ರ ಸಂಬಂಧ ಇಲ್ಲಿ ಬಂದು ಸ್ವಲ್ಪ ಕ್ಲಿಪ್ಪು, ಆಮೇಲೆ ರಬ್ಬರು, ಚೈನಾ ನೆಕ್ಲೆಸ್, ಆಮೇಲೆ ಕ್ಲಿಪ್ಸ್ ಅವೆಲ್ಲ ಪಿನ್ನ, ಆಮೇಲೆ ಕಿವ್ಯಾಗಿನು ಅವೆಲ್ಲ ತೊಗೊಂಡ್ವಿ ರೀ. ಮೆಹಂದಿ, ಆಮೇಲೆ ನೇಲ್ ಪಾಲಿಶ್ ಎಲ್ಲ ಒಂದಕ್ಕೂ ಇಲ್ಲೇನೆ ನಾನು ಸಾಮಾನ್ಯ ಬ್ರಷ್, ಆಮೇಲೆ ಎರ್ಬೆಚ್ಚು ಬ್ರಷ್, ಆಮೇಲೆ ಮೈತಿಕೋ ಕಾತಿ ಅವೆಲ್ಲ ಇದ್ದವು ಇಲ್ಲೇ. ಮತ್ತು ಅದನ್ನೆಲ್ಲ ತೊಗೊಂಡಿರಿ. ಸೊ ನೋಡಿರಿ ಇದು ನಾವು ತೊಗೊಂಡಿದ್ದ ಐಟಮ್ಸ್ ಇಷ್ಟೆಲ್ಲ ಐತ್ರಿ. ಸೊ ಇಲ್ಲಿಂದ ಮತ್ತು ಇನ್ನೊಂದು ಅಂಗಡಿಗೆ ಹೋಗೋದಿತ್ತು ನಾವು. ಮತ್ತು ಅದು ಹೋಗ್ಬೇಕಂದ್ರೆ ಸ್ವಲ್ಪ ಇಲ್ಲಿದು ಎಲ್ಲ ನಾವು ತೊಗೊಂಡ್ರೆ ಮುಂದಿನ ಅಂಗಡಿಗೆ ಹೋಗಕ್ಕೆ ಚಲೋ ಆಗ್ತೈತೆ ಅಂತಂದು ಮತ್ತು ಈಗ ಇಲ್ಲೇ ನೋಡಿರಿ ನಾನು ತೋರ್ಸಾಕತ್ತೀನಿ ಎಷ್ಟು ಮಸ್ತಾಗಿ ನೇರ್ ಪಾಲಿಶ್ ಡಬ್ಬಿ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಇದ್ವು ರೀ. ಭಾಳ ಚಲೋ ಐತ್ರಿ ಅಂಗಡಿನೂ, ನೋಡಕ್ಕೂ ಸಣ್ಣದಿದ್ರೂ ಸಾಮಾನು ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಇದ್ವಿ ರೀ. ಸೊ ಅಲ್ಲಿಂದ ಮತ್ತು ಇಲ್ಲಿ ಜವಳಿ ಸಾಲು ಒಳಗಡೆ ಬಂದಿವಿ ರೀ. ಅಂಗಡ್ಯಾಗ ಬಂದು ಇಲ್ಲಿನೂ ಸಾಮಾನು ತೊಗೊಳಕತ್ತೀವಿ ರೀ ನಾವು. ಇಲ್ಲಿನೂ ಭಾಳ ಸಾಮಾನು ತೊಗೊಂಡಿವಿ ರೀ. ಅಂದ್ರೆ ಸಣ್ಣ ಸಾಮಾನು ಭಾಳ ತೊಗೊಂಡೇವಿ ರೀ. ಇದಿಷ್ಟ ಅಲ್ರಿ, ಇನ್ನೂ ಇದಕ್ಕಿಂತ ಹೆಚ್ಚಿನ ನಾವು ಸಾಮಾನು ತೊಗೊಂಡೇವಿ ರೀ. ಅಂದರೆ ಎಲ್ಲ ಥರದ್ದು ಸ್ವಲ್ಪ ನಮ್ಗೆ ಸಾಮಾನು ಸಸ್ತಾ ಇರೋದು ಬೇಕಲ್ರಿ. ಯಾಕಂದ್ರೆ ಅಂಗಡ್ಯಾಗ ಮಾರೋದು ಎಲ್ಲರೂ ಈಗ ಸಸ್ತಾದ ತೊಗೊಂಡು ಹೋಗೋದು, ಅಲ್ಲಿ ದುಬಾರಿ ಮಾರೋದು ಮಾಡ್ತಾರೆ ರೀ. ಸೊ ನಾವು ನಮಗೆ ರೇಟ್ ಅವ್ರಿಗೆ ಹೆಂಗೆ ಹೇಳ್ತಾರೆ ನಾವು ಅದನ್ನು ಮಾರೋದ್ರಿ. ಇಲ್ಲೇ ಹೇಳ್ತಾರೆ ರೀ ಅವರು. ಒಂದೊಂದು ನಾವು ಏನೇನು ತೊಗೊಂಡಿರ್ತೀವಿ ಅದನ್ನು ಅವರು ಒಂದೊಂದು ರೇಟ್ ಹಾಕಿ ಹೇಳ್ತಾರೆ ರೀ. ಸೊ ನೋಡಿರಿ ಫ್ರೆಂಡ್ಸ್, ಇದು ಪ್ಲ್ಯಾಸ್ಟಿಕ್ಕಿನ ಕೈ ಮಾಡಿದ್ದಾರೆ ನೋಡಿರಿ. ಅಂದರೆ ಬೆನ್ನು ಏನಾರ ಕಡಿತಾ ಇದ್ರೆ, ಏನಾರ ಕೈ ಹೋಗಂಗಿಲ್ಲ, ಕೈ ನಿಲ್ಕಂಗಿಲ್ಲ, ಬೆನ್ನು ಕಡಿತಾ ಇದ್ರೆ ಅದ್ರ ಸಂಬಂಧ ಇದೊಂದು ಎಷ್ಟು ಮಸ್ತಾಗಿ ಐಡಿಯಾ ಮಾಡಿದ್ದಾರೆ ನೋಡಿರಿ ಫ್ರೆಂಡ್ಸ್. ಅಲ್ಲಿಂದ ನೋಡಿರಿ ಅಲ್ಲೇ ಒಂದು ಅಂಗಡಿ ಐತ್ರಿ, ಟೇಷ್ನರಿ ಅಂಗಡಿ ಬಂದ್ವಿ. ಅಂದ್ರೆ ಅದು ಕಿವ್ಯಾನು, ರೋಡ್ಗೋಡ್ ಅವೆಲ್ಲ ಇರ್ತಾವಲ್ರಿ, ಅದನ್ನ ತೊಗೊಳಕಂತಂದು ಬಂದು ತೊಗೊಂಡಿವ್ರಿ. ಇಲ್ಲಂತೂ ಸಿಕ್ಕಾಬಟ್ಟೆ ಮಳೆ ಬೀಳಾಕತ್ತೈತ್ರಿ ಇವತ್ತು. ನಂತರ ಇದು ಮಳೆ ಅಂತ ಏನೋ ಬಿಡಂಗೆ ಕಾಣಂಗಿಲ್ಲ ರೀ. ಯಾಕಂದ್ರೆ ಜೋರ ಐತ್ರಿ. ನಾವು ಕೊಡಿ ತಂದಿಲ್ಲ ಏನಿಲ್ಲ. ಪಾಪ ಅಮ್ಮ ಅಂತೂ ಕಾಲು ನೋವು ಆಗತ್ಬಿಟ್ಟವ್ರೆ, ಹಂಗೆ ನಿಂತ್ಬಿಟ್ಟಾರ ಒಂಟಗಲ್ಲಿಲೆ. ಸೊ ನಾವು ಇಲ್ಲೇ ಚೈನಾ ಅವೆಲ್ಲ ತೊಗೊಳಕತ್ತಿದ್ವಿ ರೀ. ಅಂದ್ರೆ ಇವು ಗುಂಡು ಸಣ್ಣ ಸೈಜು ಭಾಳ ಇದ್ವಿ ರೀ. ಅಂದ್ರೆ ನಮ್ಮಂಥವ್ರ ಸೈಜ್ ಇರಲಿಲ್ಲ ರೀ. ಆಮೇಲೆ ಇವು ಏನೋ ಗೊತ್ತಿಲ್ಲ ರೀ, ಹಾಲ್ಗಡಗನೆ ಏನೋ ಗೊತ್ತಿಲ್ಲ ನನಗಂದ್ರೆ. ಅದನ್ನ ತೆಗ್ದಿದ್ರಪ್ಪ ಅವರು ನೋಡ್ರಿ ಅಂತಂದೆ. ಸೊ ನಮ್ಗೆ ಇಷ್ಟ ಆಗಲಿಲ್ಲ ರೀ ಅವು. ಕಿವ್ಯಾನು ಅವೆಲ್ಲ ತೊಗೊಂಡು ಬಂದ್ವಿ ರೀ. ಈ ಕಡೆ ಬಂದು ಇಲ್ಲೇ ತರಕಾರಿ ಮಾರ್ಕೆಟ್ನಾಗ ಬಂದ್ವಿ ರೀ. ಇಲ್ಲಿಂದ ಒಂದು ಸ್ವಲ್ಪ ಸಂತಿ ಬೇಕಾಗಿತ್ತು ರೀ. ಅಂದ್ರೆ ನಮಗೂ ಮನ್ಯಾಗ ಏನು ಇರಲಿಲ್ಲ ರೀ. ಅದನ್ನು ತೊಗೊಂಡು ಬರೋಕಂತಂದು ಅಮ್ಮ ನನಗೆ ಕುಂದ್ರಿಸಿ ಹೋಗ್ಬಿಟ್ರಿ ಆ ಕಡೆ. ಅಲ್ಲಿಂದ ಒಂದು ಸ್ವಲ್ಪ ತರಕಾರಿ ಅವೆಲ್ಲ ತಂದ್ರಿ ಅಮ್ಮ. ತಂದಮೇಲೆ ಇಲ್ಲೇ 150 ರೂಪಾಯಿಗೆ ಟೀ ಶರ್ಟ್, ಆಮೇಲೆ ನೈಟ್ ಪ್ಯಾಂಟ್, ಇದು ಏನು ರೀ 34 ಅವೆಲ್ಲ ಹಚ್ಚಿದ್ರಿ ರೀ. ಇಲ್ಲೇ ನಮ್ಮ ಮನೆಯವ್ರಿಗೆ ಅಂತಂದು ನಮ್ಮಮ್ಮ ಒಂದು 3/4 ಒಂದು ಇದು ಪ್ಯಾಂಟ್ನ ತೊಗೊಂಡು ಆಗತ್ತಿದ್ರಿ. ಸೊ ಇಲ್ಲೊಂದು ತೊಗೊಂಡ್ವಿ ರೀ 150 ರೂಪಾಯಿ. ಸೊ ತೊಗೊಂಡೆ ಈಗ
ಟೈಮ್ ಆಗೈತೆ ರೀ ಫ್ರೆಂಡ್ಸ, ಹೊಂಟೇವಿ ಮನೆಗೆ. ಯಾಕಂದ್ರೆ ಇಲ್ಲೇ ನಮ್ಗೆ ಒಂದು ಬೆಳಿಗ್ಗೆ ಬಂದವರು ಸಂಜೆ ಮುಂದೆ ಆಗೈತೆ ರೀ 5 ಗಂಟೆ ಹಿಂಗೆ ಸುಮಾರು. ಯಾಕಂದ್ರೆ ಭಾಳ ಇವತ್ತು ಲಾಸ್ಟ್ ಅಲ್ರಿ ನಾವು ಮಾಲೆಲ್ಲ ತೊಗೊಳೋದು, ಅದ್ರ ಸಂಬಂಧ ಒಂದು ಸ್ವಲ್ಪ ಲೇಟನ ಆಗ್ತೈತೆ ಅಂತಂದು ಮನ್ಯಾಗೂ ಹೇಳಿ ಬಂದಿದ್ವಿ ರೀ. ಸೊ ಇಲ್ಲಿ ದಾರ್ಯಾಗ ಹೋಗುವಾಗ ಗಿಡದಾಗ ಒಂದು ಆನೆ ಥರ ಮುಸುಳಿ ಮಾಡಿದಾರೆ ರೀ, ಅದನ್ನು ಸರಿಯಾಗಿ ತೋರ್ಸೋಕ್ಕೂ ಆಗಲಿಲ್ಲ ರೀ. ಸೊ ಬಂತು ನೋಡ್ರಿ ಫ್ರೆಂಡ್ಸ, ಅದೇ ಈ ಕಡೆ ಇದೆ, ಎಷ್ಟು ಮಸ್ತಾಗಿ ಮಾಡಿದ್ದಾರೆ ನೋಡ್ರಿ ಫ್ರೆಂಡ್ಸ್. ಅದೇ ಅದರಲ್ಲೇ ಒಂಥರ ಚಾಪಿಸಲೇ ಏನೋ ಒಂಥರ ಡ್ರಾಯಿಂಗ್ ಮಾಡ್ದಂಗೆ ಮಾಡಿ ಒಂಥರ ಆನೆ ಮಾಡ್ದಂಗೆ ಮಾಡಿದಾರೆ ರೀ. ಸಿಕ್ಕಾಪಟ್ಟೆ ಮಸ್ತಾಗಿ ಕಾಣತೈತೆ ರೀ ಅದು ಗಿಡದಾಗಂತ್ರೆ. ಸೊ ಅಲ್ಲಿಂದ ಇಲ್ಲೇ ಇದು ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರಿಂದ ಆಟೋ ಬಂತು ರೀ ಫ್ರೆಂಡ್ಸ. ಇಲ್ಲಂತರೂ ಸಿಕ್ಕಾಪಟ್ಟೆ ಇದ್ರಿ ಮಾವಿನಕಾಯಿ ಹಚ್ಚಿಬಿಟ್ಟಿದ್ದಾರೆ. 100 ರೂಪಾಯಿಗೆ 1 ಕಿಲೋ, 100 ರೂಪಾಯಿಗೆ 2 ಕಿಲೋ ಹಿಂಗೆ ಹಚ್ಚಿದಾರೆ ರೀ. ಆದರೆ ಏನು ರೀ ಸರಿನೇ ಇರಲಿಲ್ಲ ನಾವು ತೊಗೋಬೇಕಂದ್ರೆ. ಈಗ ಬಂದು ನೋಡ್ರಿ ಅಲ್ಲಿಂದ ಫೈನಲಿ ನಾನು ಮನೆಗೆ ಬಂದ್ವಿ ರೀ. ಬಂದು ಒಂದು ಸ್ವಲ್ಪ ಬಾಂಡೆ ಅವೆಲ್ಲ ಇದ್ವು ರೀ, ತಿಕ್ಕೊಂಡು ಬಂದಿಟ್ಟು ಈಗ ಚಾ ಅವೆಲ್ಲ ಮಾಡಾಕತ್ತೀವಿ ರೀ. ಈಗ ಚಾ ಒಂದು ಕೊಡ್ಬೇಕು ರೀ, ಯಾಕಂದ್ರೆ ಇಲ್ಲಿನೂ ಮಳೆ ಬಂದು ಸಿಕ್ಕಾಪಟ್ಟೆ ಥಂಡಿ ಹತ್ತಿಬಿಟ್ಟೈತೆ ರೀ. ಅಪ್ಪನೂ ಒಳಗಡೆ ಬಂದು ಕುಂತಿದ್ದಾರೆ. ಅದ್ರಾಗ ನೋಡ್ರಿ ಈ ಎಲ್ಲ ಸಾಮಾನು ತೊಗೊಂಡು ಬಂದಿದ್ದಿದ್ರಾಗ ಅಮ್ಮ ತಗೊಂಡು ಕುಂತಿದ್ರಿ ರೀ. ಯಾಕಂದ್ರೆ ಎಲ್ಲ ಒಂದೊಂದು ಜೋಡಿಸಿ ಇಟ್ಕೋಬೇಕಲ್ರಿ ಚೀಲದಾಗ. ನಮಗೇನು ಬೇಕೋ ಅದನ್ನು ನೀವು ತೊಗೊರುವ, ಮತ್ತು ಉಳ್ಕಿದ್ದನ್ನು ನಾನು ಎಲ್ಲ ಮಾಲ್ ಹಾಕ್ಕೊಂಡು ಬಿಡ್ತೀನಿ ಚೀಲದಾಗ ಅಂತದ. ಅಂದ್ರೆ ನನಗೂ ಏನು ಒಂಚೂರು ಏನು ಬೇಕಾಗಿದೆ ನಮ್ದು ಸುಮ್ಮಗ ಆದಷ್ಟನ್ನು ತೊಗೊಂಡು ಎಲ್ಲ ತುಂಬಿದ್ವಿ ರೀ. ಇದು ನೋಡ್ರಿ ಇವತ್ತಿಂದ. ಸೊ ಅಂದ್ರೆ ಇವತ್ತಿನ ಬ್ಲಾಗ್ ರೀ ಇದು. ಮೊನ್ನೆ ವಿಡಿಯೋದಾಗ ಒಂದು ಸ್ವಲ್ಪ ನಾನು ಕ್ಲಿಪ್ನ ಬಿಟ್ಟಿದ್ದೆ ರೀ, ಅದ್ರ ಸಂಬಂಧ ಇವತ್ತು ನಾನು ಅದನ್ನು ಹಾಕಿದ್ದೀನಿ. ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಇದು ನೋಡಿರಿ ಬೆಳಗ್ಗೆ ಇವತ್ತು ಅಕ್ಕಿ ಹಿಟ್ಟು ಮೊನ್ನೆ ನೆನೆ ಹಾಕಿದ್ದಾರೆ, ಅದನ್ನು ಒಂಚೂರು ಉಳ್ದಿದ್ದನ್ನು ಇಟ್ಟಿದ್ದಾರೆ ಅಂದ್ರೆ ಮಾಡ್ಕೊಂಡು ತಿಂದು ಮೊನ್ನೆ. ಈಗ ಅದನ್ನ ಒಂದು ಸ್ವಲ್ಪ ಚಟ್ನಿ ಏನು ಮಾಡೋದು, ಇಬ್ಬರು ಅದೇವಲ್ರಿ, ಅದ್ರ ಸಂಬಂಧ ಚಟ್ನಿ ಏನು ಮಾಡೋದು ಚಾದ್ರಾಗ ಕುಡಿತಾರ ತಿಂತಾರ ಅಂತಂದು ಸೊ ಚಾ ಮಾಡಿದೆ ರೀ. ಚಾ ಮಾಡಿ ಈಗ ಒಂದು ರೌಂಡ್ ಒಂದು ಫಡ್ ಹಾಕಿದ್ದಾರೆ, ಹಾಕಿ ಈಗ ನಮ್ಮ ಮನೆಯವ್ರಿಗೆ ಅಂತಂದು ಕೊಡಾಕತ್ತೇನೆ ರೀ. ಸೊ ಇನ್ನೂ ಒಂದು ಹಾಕೇನಿ ರೀ, ಯಾಕಂದ್ರೆ ಅದ್ರಾಗ ಇನ್ನೂ ಉಳಿತಾವ್ರೆ. ಈಗ ಇದ್ರಾಗ ಕೊಟ್ಟಿದ್ರಾಗೂ ಇನ್ನೂ ಉಳಿತಾವ್ರೆ. ಸೊ ಇಷ್ಟ ಕೊಡೋಣ ಅಂತಂದು ಸೊ ಕೊಡಾಕತ್ತಿದ್ದಾರೆ. ಆಮೇಲೆ ಶಾಕ್ ಆದ್ರೆ ಅವ್ರು ಇದಿಷ್ಟನ್ನು ನೋಡಿ ನನಗೆ ಮನುಷ್ಯ ಮಾಡಿ ಏನು ಅಂತಂದು. ಸೊ ನೋಡಿರಿ ಫ್ರೆಂಡ್ಸ್, ಚಾ ಫಡ್ ಈಗ ನಾಷ್ಟ ಮಾಡೋಣ ಬರ್ರಿ ಎಲ್ಲರೂ ಸೇರಿ. ಇನ್ನು ನಾ ಮಾಡಾಕತ್ತಿಲ್ಲ ರೀ. ಸೊ ನಾ ಇನ್ನೂ ರೆಡಿ ಮಾಡ್ಕೋಬೇಕು ನಮ್ಮ ಮನೆಯವ್ರಿಗೆ ಅಂತಂದು ಕೊಡಾಕತ್ತೇನೆ ರೀ. ನಮ್ಮ ಮನೆಯವ್ರು ಆಗಲೇ ಜಳಕ ಮಾಡಿ ಬಂದು ಕುಂತಿದ್ದಾರೆ ರೀ ನಾಷ್ಟ ಮಾಡಕ್ಕಂತಂದು. ಸೊ ಇವತ್ತು ನೋಡ್ರಿ ಕರೆಂಟ್ ಹೋಗಿಬಿಟ್ಟೈತೆ ರೀ ಮನ್ಯಾಗ. ಯಾಕಂದ್ರೆ ಇದು ಬೆಳಗ್ಗೆ ಹೋಗಿದ್ದು 5 ಗಂಟೆ ಬರ್ತೈತಂತ್ರಿಪ್ಪ ಕರೆಂಟ್. ಫಜಿತಿ ಆಗ್ಬಿಟ್ಟೈತೆ ರೀ ಮನೆ ಒಳಗಂತೂ ಹೋಗೋಕ್ಕಾಗವಲ್ದು, ಏನಿಲ್ಲ ರೀ, ಕತ್ಲ ಅಂದ್ರೆ ಕತ್ಲ ಅಷ್ಟೆ. ಸೊ ಅದ್ರ ಸಂಬಂಧ ಮತ್ತು ಹೊರಗಡೆನ ಕುಂತ್ರಾಯ್ತು ಅಂತಂದು ಹೊರಗಡೆನ ಕುಂತಿದ್ದೀನಿ ರೀ. ಎಷ್ಟಂತಂದು ನಾನು ಹೊರಗಡೆ ಕುಂತ್ಕೋಬೇಕು ರೀ. ನೋಡಿರಿ ಫ್ರೆಂಡ್ಸ ತೋರ್ಸಾಕತ್ತೀನಿ ಕಿಟಕಿ ಇದು ತೆಗೆದ್ರೂ ಗ್ಲಾಸ್ ಅದೇನು ಬೆಳಕು ಬೀಳಾಕತ್ತಿಲ್ಲ ರೀ ಮನೆ ಒಳಗೆ. ಈಗ ಕರೆಂಟ್ ಒಂದು ಯಾವಾಗ ಬರ್ತೈತೆ ಅನ್ಸಂಗೆ ಆಗ್ಬಿಟ್ಟೈತೆ ರೀ. ಅದು 5 ಗಂಟೆ ಹೇಳಿದವರು ಕಡೆಗೂ 6:30 ಸುಮಾರು ಹಿಂಗೆ ಬಂತು ರೀ ಫ್ರೆಂಡ್ಸ ಕರೆಂಟ್. ಸೊ ಇದನ್ನು ನಾನು ಅದಕ್ಕಿಂತ ಮುಂಚೆ ವಿಡಿಯೋ ಮಾಡಿದರೆ. ಸೊ ಇನ್ನೊಂದು ಏನಪ್ಪ ಅಂದ್ರೆ ಅಮ್ಮ ಆಮೇಲೆ ಹೋದ್ಮೇಲೆ ಭಾಳ ಬೇಜಾರಾತ್ರಿ. ಇವತ್ತಂತ್ರ ದಿನ ಕಳಿಯೋದಂತೂ ಸಿಕ್ಕಾಪಟ್ಟೆ ಬೇಜಾರಾತ್ರಿ. ಪಾಪ ಅಲ್ಲಿನೂ ಗ್ಯಾಸ್ ಇಲ್ಲ ಏನಿಲ್ಲ, ಭಾಳ ಪಡ್ದಾಡಕತ್ಬಿಟ್ಟಾರ್ರಿ. ಯಾಕಂದ್ರೆ ಅವು ಗ್ಯಾಸ್ ಖಾಲಿ ಆಗಿಬಿಟ್ಟೈತ್ರಿ. ಖಾಲಿ ಗ್ಯಾಸ್ನ ನಾವು ಅಲ್ಲಿ ತೊಗೊಂಡು ಹೋಗಿ ಇಟ್ಟಿದ್ದೀವಿ. ಅದನ್ನು ಏನೆಲ್ಲ ತುಂಬಿಸ್ಕೊಂಡು ಬರೋರಿಲ್ಲ ಏನಿಲ್ಲ ಪಾಪ. ಹೊರಗಿಂದ ಅಲ್ಲೇ ಅವು ಹಳ್ಳಿ ಊರಾಗಂದ್ರೆ ಅಲ್ಲೇ ಒಂದು ಸಣ್ಣದೊಂದು ಹೋಟೆಲ್ ಮಾಡಿರ್ತಾರೆ ರೀ. ಅಲ್ಲೇ ಒಂದು ಸ್ವಲ್ಪ ಒಗ್ಗರಣೆ ಮಂಡಕ್ಕಿ ಅವೆಲ್ಲ ಕೊಡ್ತಾರೆ ರೀ. ಇದಿಷ್ಟ ಅನ್ನ ಸಾರು ಯಾವುದು ಸಿಗಂಗಿಲ್ಲ ರೀ. ಪಾಪ ಭಾಳ ಪೇಚಾಡಕತ್ತಿ ಬಿಟ್ಟಾರ್ರಿ. ಇಲ್ಲಿ ನೋಡಿದ್ರೆ ನಮಗೂ ಬಿಟ್ಕೊಟ್ಟು ಹೋಗಾಕೂ ಆಗಂಗಿಲ್ಲ ರೀ. ಅದ್ರಾಗ ನಿನ್ನೇನಾದರೂ ಹೋಗ್ಯಾರ ಅವರು, ಮತ್ತು ಹಿಂದ್ಗುಟ ನಾವು ಏನು ಹೋಗಲಿ ಅಂತಂದು ಹೋಗಿನೂ ಇಲ್ಲರಿ. ಕೇಳಿದ್ರು ಒಂಥರ ಬೇಜಾರು ಅನ್ಸಾಗತ್ತೈತೆ ರೀ. ಅಮ್ಮಂದು ಇವತ್ತು ಹೊಟ್ಟೆಗೆ ಅನ್ನ ಇಲ್ಲ ಏನಿಲ್ಲ, ನಿನ್ನೆ ಸುಟೂ ಅದೇ ಥರ ಆಗ್ಬಿಟ್ಟೈತಂತ್ರಿ. ಸೊ ಏನು ಮಾಡ್ಬೇಕ್ರಿ ಫ್ರೆಂಡ್ಸ್, ಬಂದಿದ್ರಾಗ ಎಲ್ಲ ಅದೇ ಅನ್ಭವಿಸ್ಕೊಂಡು ಹೋಗೋದ್ರೆ. ಈಗ ನೋಡ್ರಪ್ಪ ಸ್ವಲ್ಪ ಇವತ್ತು ಮೆಹಂದಿ ಇತ್ತು, ಅದು ನಮ್ಮ ಸುಮ್ಮು ಇದ್ದಾಗ ಒಂದು ಕೋನ್ ತೊಗೊಂಡು ಬಂದು ಇಟ್ಟಿದ್ದಾರೆ. ಸೊ ಮೆಹಂದಿ ಹಚ್ಕೊಂಡ್ರಾತ ಅಂತಂದು ಮೆಹಂದಿ ಹಚ್ಕೊಳಕತ್ತಿದ್ದಾರೆ. ಏನೋ ಆಸೆ ಆಯ್ತು ರೀ ಹಚ್ಕೊಳಕ. ಆದರೂ ಮೆಹಂದಿ ಅಂದ್ರೆ ಭಾಳ ಇಷ್ಟ ರೀ, ಸಖತ್ ಇಷ್ಟ ಅಂದ್ರೆ ಹೇಳಕ್ಕೂ ಆಗಂಗಿಲ್ಲ ರೀ. ಅದು ಅಷ್ಟು ಇಷ್ಟಪಟ್ಟು ಹಚ್ಕೊಳಕ್ಕೆ ಆಗಂಗಿಲ್ಲ ರೀ, ಟೈಮ ಸಿಗಂಗಿಲ್ಲ. ಅದು ಹಚ್ಕೊಂಡ್ರೆ
ಮತ್ತು ಆರಾಗಿ ಬಿಡ್ಬೇಕ್ರಿ. ಮತ್ತು ಆಮೇಲೆ ಅಂದ್ರೆ ಇದು ಟೈಮ್ ಆಗಿಬಿಡ್ತೈತೆ ಅಂತಂದು ನಾನು ಅರ್ಜೆಂಟ್ ಮೆಹಂದಿನ ತಂದು ಇಟ್ಕೊಂಡಿರ್ತೀನಿ ರೀ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಯಾಕಂದ್ರೆ ಅದನ್ನು ಹಚ್ಕೊಂಡ್ಬಿಟ್ರೆ ನಾವು 5 ನಿಮಿಷದಾಗ ನಾವು ಕೈ ಆದರೂ ತೊಳ್ಕೊಂಡ್ರು ಅದು ಫುಲ್ ಕಲರ್ ಬಂದಿರುತ್ತೆ ಕೈಯೆಲ್ಲ. ಈಗ ಬಳ್ಳಿಗಷ್ಟೇ ನಾನು ಹಚ್ಕೊಳಕತ್ತಿದ್ದಾರೆ, ಅದಷ್ಟನ್ನು ಹಚ್ಕೊಂಡ್ರೆ ಸೊ ಮಸ್ತಾಗಿ ಕಾಣ್ತಾವ್ರಿ ಕೈ ಅಂತೂ. ಅದ್ರ ಸಂಬಂಧ ಒಂಚೂರು ಹಚ್ಕೊಂಡ್ರೆ ಆತು ಬಿಡಪ್ಪ, ಖಾಲಿನ ಕುಂತೇನೆ ಅಂತಂದು ಹಚ್ಕೊಂಡಾಗತ್ತಿದ್ದಾರೆ. ಸೊ ಇನ್ನೂ ಕರೆಂಟ್ ಅಂತೂ ಬಂದಿಲ್ಲ ಇವತ್ತು, ಬರೀ ಹೊರಗೆ ಕುಂದ್ರೋದಾಗೈತೆ ರೀ. ಯಾಕಂದ್ರೆ ಅಮ್ಮ ಇದ್ರೆ ಅಷ್ಟೇ ನಾನು ಹೊರಗೆ ಕುಂದ್ರೋದ್ರಿ, ಇಲ್ಲಿಕ್ರ ಸುಮ್ಮನೆ ಮನೆಯೊಳಗೆ ಕುತ್ಕೊಂಡು ಬಿಡ್ತೇನೆ ರೀ. ಸೊ ನೋಡಿರಿ ಫ್ರೆಂಡ್ಸ್, ಇವತ್ತಿಂದ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಕತ್ತೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಈಗ ನೋಡ್ರಿಪ್ಪ, ಈಗ ಕರೆಂಟ್ 6:30 ಮೇಲ್ಪಟ್ಟು ಕರೆಂಟ್ ಬಂದೈತೆ ರೀ. ಈಗ ಒಂಚೂರು ಒಂದು ಸ್ವಲ್ಪ ದೇವ್ರ ದೀಪ ಹಚ್ಚಿ ಆಮೇಲೆ ಎಲ್ಲ ಕೆಲಸ ಮಾಡಿಕೊಂಡು ಈಗ ಅನ್ನಕ್ಕೆ ಅಂತಂದು ಇಟ್ಟಿದ್ದೀನಿ ರೀ. ಸೊ ಅನ್ನ ಅಂತೂ ರೆಡಿ ಆಗಾಕತ್ತೈತೆ ರೀ. ಇನ್ನೂ ಪಲ್ಯ ಎಲ್ಲ ಮಾಡ್ಬೇಕ್ರಿ, ರೊಟ್ಟಿ ಮಾಡ್ಬೇಕ್ರಿ. ರೊಟ್ಟಿನೂ ಮಾಡಿಲ್ಲ ಏನಿಲ್ಲ, 4-5 ದಿನ ಆಯ್ತು. ಸೊ ನಮಗೆ ಇಬ್ರಿಗೋಸ್ಕರ 1-2 ರೊಟ್ಟಿ ಹಾಕ್ಕೊಂಡ್ರಾತಂತಂದು ಮಾಡೇನಿ ರೀ. ಸೊ ನೋಡಿರಿ ಫ್ರೆಂಡ್ಸ, ಇವತ್ತಿಂದ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.